ಕಾಂಗ್ರೆಸ್ ಪಕ್ಷದ ನಿಯೋಗದ ಪರವಾಗಿ ಮಾನ್ಯ ಆಯುಕ್ತರಾದ ಶರೀಫ್ ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಮೈಸೂರು ನಗರದ ಹಿತದೃಷ್ಟಿಯಿಂದ, ನಗರದ ಜನತೆಯ ಹಿತದೃಷ್ಟಿಯಿಂದ ಬಹಳಷ್ಟು ಪ್ರಕೃತಿ ಕಾರ್ಯಕ್ರಮಗಳನ್ನ ತೆರೆಮರೆಯಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ. 24/7 ಕೆಲಸ ಮಾಡ್ತಾ ಇರುವಂತ ಒಬ್ಬ ಕಮಿಷನರ್ ಎಷ್ಟೋ ದಿನಗಳ ನಂತರ ಮೈಸೂರು ನಗರ ಪಾಲಿಕೆಗೆ ನಮ್ಮ ಸರ್ಕಾರ ಒಳ್ಳೆ ಕಮಿಷನರ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಒಂದು ಸಭೆಯನ್ನ ಆಹ್ವಾನಿಸುವಂತದಕ್ಕೆ ಅವರ ನೇತೃತ್ವದಲ್ಲಿ ನಾವೀಗ ಒಂದು ಚರ್ಚೆಯನ್ನು ಮಾಡಿ ಮನವಿಯನ್ನು ಕೊಡುವಂತದಕ್ಕೆ ನಾವು ಇಲ್ಲಿ ನಮ್ಮ ಪಕ್ಷದ ಬಹಳ ಪ್ರಮುಖವಾದ ಸದಸ್ಯ ಇದ್ದೀವಿ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಸಿಟಿ ಅಧ್ಯಕ್ಷರು ಇದ್ದಾರೆ. ಅವರ ಗಮನದ ಸಂದೇಶವನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ನಾನು ಮಾನ್ಯ ಆಯುಕ್ತರಲ್ಲಿ ಮನವಿ ಮಾಡಿಕೊಳ್ಳೋದಕ್ಕೆ ದಯಮಾಡಿ ಯಾವುದೇ ವೈಯಕ್ತಿಕವಾದ ಪ್ರತಿಷ್ಠೆಯನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲ. ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿದ್ದು ನಮ್ಮ ಜಿಲ್ಲೆಯಲ್ಲೇ ಮುಖ್ಯಮಂತ್ರಿಗಳಾಗಿದ್ದು ನಮ್ಮ ಜಿಲ್ಲಾ ಅಧ್ಯಕ್ಷರು ಇಲ್ಲಿವರೆಗೆ ನಾವು ಕಾಂಗ್ರೆಸ್ ಮುಖಂಡರು ಯಾವತ್ತೂ ಯಾವ ಅಧಿಕಾರಿಗಳ ಮೇಲೆ ದರ್ಪವನ್ನ ಮಾಡುವಂಥದ್ದಾಗಲಿ ಇಲ್ಲ ಇನ್ಫ್ಲೂಯೆನ್ಸ್ ಮಾಡುವಂಥದ್ದಾಗಲಿ ಇನ್ನೇನೋ ಎದುರಿಸುವಂಥದ್ದಾಗಲಿ ಯಾವತ್ತೂ ಮಾಡಿಲ್ಲ. ನಮ್ಮ ಸರ್ಕಾರ 2ನೇ ಬಾರಿ ಅಧಿಕಾರಕ್ಕೆ ಬಂದು 1.25 ವರ್ಷ ಆದ್ರೂ ಯಾವತ್ತೂ ನಾವು ಮಹಾನಗರ ಪಾಲಿಕೆ ಆಯುಕ್ತರ ಹತ್ರ ಆಗಲಿ, ಜಿಲ್ಲಾಧಿಕಾರಿಗಳ ಹತ್ರ ಆಗಲಿ, ಇನ್ನೊಬ್ಬರ ಹತ್ರನೇ ಆಗಲಿ ಹೋಗಿ ಒಂದಷ್ಟು ಸಭೆಗಳನ್ನ ಮಾಡಿ ಧಮಕಿ ಹಾಕುವಂಥದ್ದು ಹಿಂದಿನ ಬಿಜೆಪಿ ಮತ್ತು JDS ಸರ್ಕಾರದ ಜನಪ್ರತಿನಿಧಿಗಳು ಮಾಡ್ತಾ ಇದ್ರು. ಆ ರೀತಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಪ್ರತಿಯೊಂದು ವಿಚಾರಕ್ಕೂ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು ನಮ್ಮ ಹೈಕಮಾಂಡ್ ಗಮನಿಸದೆ ನಾವೆಲ್ಲವನ್ನು ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಬಹಳ ಆರೋಗ್ಯಕರವಾದಂತ ಒಂದು ಸರ್ಕಾರ ಏನಿದೆ ಅದನ್ನ ಅದರ ಒಂದು ವೈಶಿಷ್ಟ್ಯತೆಯನ್ನ ಎತ್ತಿ ಹಿಡಿಯುವಂಥದಕ್ಕೆ ನಾವೆಲ್ಲ ಬದ್ಧರಾಗಿ. ಸರ್, ಆಯ್ತರೆ ತಮಗೆ ನಮ್ಮ ಪಕ್ಷದ ಶಾಸಕರು, ಚಾಮರಾಜ ಕ್ಷೇತ್ರ ಶಾಸಕರು 12/12/2024 ನಿಮಗೆ ಒಂದು ಪತ್ರವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಮೂಲಕ ನಿಮಗೆ ಬಂದಿದೆ. ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಆ ಪರ್ಟಿಕ್ಯುಲರ್ ರಸ್ತೆ ಏನಿದೆ, KRS ರಸ್ತೆ ಅನ್ನುವಂಥದ್ದು ಸುಮಾರು 18 ಕಿಲೋಮೀಟರ್ ಉದ್ದ ಇರುವಂತ ರಸ್ತೆ, ಕೃಷ್ಣರಾಜಸಾಗರ ರಸ್ತೆ. ಅದು ನಾನು ಒಂದಷ್ಟು ದಾಖಲೆಗಳನ್ನ ಮೈಸೂರು ಡಿಸ್ಟ್ರಿಕ್ಟ್ ಗೆಸ್ಟೈಟ್ ಅಲ್ಲಿ ನೆನ್ನೆ ದಿವಸ ನಾನು ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದಷ್ಟು ಮಾಹಿತಿಗಳನ್ನ ಪಡೆದಿದ್ದೀನಿ. ಮೈಸೂರು ಗೆಜೆಟೈರ್ಲಿರುವಂತ ದಾಖಲೆಗಳ ಪ್ರಕಾರ KRS ರಸ್ತೆ ಅಂತ ನಾಮಕರಣ ಆಗಿದ್ದು 1931 ಆಗಸ್ಟ್ ತಿಂಗಳಲ್ಲಿ ಗೆಜೆಟೈರ್ ಅಲ್ಲಿ ಇದೆ. ಜಿಲ್ಲಾಧಿಕಾರಿಗಳು ದಯಮಾಡಿ ಕ್ಲಾರಿಫಿಕೇಶನ್ ಕೊಡುವಂಥದ್ದು ತಾವು ಕ್ಲಾರಿಫಿಕೇಶನ್ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ದಿನನಿತ್ಯ ಮಾಧ್ಯಮಗಳಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಬಹಳ ಕೆಳಮಟ್ಟದಲ್ಲಿ ತಿಳಿದುಕೊಳ್ಳೆ ಮಾಡುವಂಥದ್ದು ಬಹಳ ಕೆಳಮಟ್ಟದಲ್ಲಿ ಅವರ ವಿಚಾರದಲ್ಲಿ ಕಮೆಂಟ್ಸ್ ಮಾಡುವಂಥದ್ದು, ಮಾಧ್ಯಮಗಳ ಮುಂದೆ ಬಂದು ಬಾಯಿ ಬಂದಂಗೆಲ್ಲ ಮಾತಾಡುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ. ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಆಕ್ರೋಶವನ್ನ ಕಡಿಮೆರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನಾವೆಲ್ಲರೂ ನಮ್ಮ ಕೈಕೊಳ್ಳುವಂತ ಕೆಲಸವನ್ನು ಇಂಥವರೆಗೂ ನಾವು ಮಾಡಿಲ್ಲ, ಮಾಡುವಂತ ಕೆಲಸವನ್ನು ಮಾಡಲ್ಲ. ನಮ್ಮ ಪಕ್ಷ ಆ ಸೆನ್ಸನ್ನು ನಮಗೆ ಕಲ್ಸ್ಕೊಟ್ಟಿಲ್ಲ. ಈ BKTB ಸೆನ್ಸಸ್ ಕೃಷ್ಣರಾಜ ಮಾಡಿ ಟ್ಯೂಬರ್ ಕ್ಲಾಸಸ್ ಆಸ್ಪತ್ರೆ ನಿರ್ಮಾಣ ಆಗಿದ್ದು 1921ರಲ್ಲಿ 18/11/2021ರಲ್ಲಿ 18/11/2021ರಲ್ಲಿ ಅದನ್ನ ನಾಮಕರಣ ಮಾಡಿ ಜನರಿಗೆ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. KRS ರಸ್ತೆ ಎನ್ನುವಂಥದ್ದು ರಸ್ತೆ ನಿರ್ಮಾಣ ಆಗಿದ್ದೇನೆ 1911ರಲ್ಲಿ KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಶುರುವಾಗಿದೆ. ಅಲ್ಲಿಯವರೆಗೆ ಟಿಪ್ಪು ಸುಲ್ತಾನ್ ಹೈದರಾಲಿಯವರು ರೂಲ್ ಮಾಡಿರುವ ಸಂದರ್ಭದಲ್ಲಿ ಅಡ್ಡದಾರಿಗಳಿತ್ತು. ಒಂದೊಂದು ಊರಿಗೂ ಒಂದೊಂದು ರಸ್ತೆಗಳನ್ನ ಹೆಸರಿಡುವಂತ ಕೆಲಸ ಆಗಿತ್ತು. ಇದು BKTB ಬಂದಿದ್ದು 1921ರಲ್ಲಿ KRS ನಿರ್ಮಾಣ ಅಂತಿಮವಾಗಿ ತೀರ್ಮಾನ ಆಗಿ ಜನರಿಗೆ ಉಪಯೋಗ ಆಗುವಂತಕ್ಕೆ
ಮಾಡಿದ್ದು 1931 ಆಗಸ್ಟ್ನಲ್ಲಿ. ಆಗಸ್ಟ್ ತಿಂಗಳಲ್ಲಿ ಆ ರಸ್ತೆಗೆ ಕೃಷ್ಣರಾಜ ಸಾಗರ ರಸ್ತೆ ಅಂತ ನಾಮಕರಣ ಮಾಡಿರುವಂಥದ್ದು ಮೈಸೂರು ಡಿಸ್ಟ್ರಿಕ್ಟ್ ಗೆಜೆಟೈಡ್ ಅಲ್ಲಿ ಕೆಲವು ದಾಖಲೆಗಳನ್ನು ಅದರ ಮೇಲೆ ಮಾನ್ಯ ಶಾಸಕರು ಹರೀಶ್ ಗೌಡರು ನಿಮಗೆ ಒಂದು ಪತ್ರವನ್ನು ಬರೆದಿದ್ದಾರೆ 12/12/2024 ಅದು ನಿಮ್ಮ ಕೌನ್ಸಿಲ್ ಸಭೆಯಲ್ಲಿ ನೀವು ಇಟ್ಟಿದ್ದೀರಿ. 15/11/2024 ಕೌನ್ಸಿಲ್ ಸಭೆ ಆಗಿದೆ. ನಾನು ಮಾಧ್ಯಮಗಳಲ್ಲಿ ಕೆಲವರು ಮಾತಾಡ್ತಾ ಇರೋದನ್ನು ಗಮನಿಸಿದೆ. ಎಲೆಕ್ಟೆಡ್ ಕಾರ್ಪೊರೇಟ್ಗಳಲ್ಲಿ ಕೌನ್ಸಿಲ್ ಸಭೆ ಹೆಂಗಾಗುತ್ತೆ, ಕೌನ್ಸಿಲ್ ಸಭೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಲ್ಲೇ ಇದ್ದಾಗ ಯಾರು ಕೌನ್ಸಿಲ್ ಸಭೆ ಮಾಡ್ತಾರೆ ಅನ್ನುವಂಥದ್ದು ಕಾನೂನಲ್ಲಿದೆ. ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ಮೇಯರ್ ಕೂತ್ಕೊಂಡಿರುವಂಥದ್ದು ಆಡಳಿತಾಧಿಕಾರಿ ಡಾಕ್ಟರ್ ರಮೇಶ್ ಅವರು IAS ಆಫೀಸರ್ ಕಮಿಷನರು ಅವರು 15/11/2024 ಕೌನ್ಸಿಲ್ ಸಭೆ ಮಾಡಿ ಆ ಸಭೆಯ ತೀರ್ಮಾನ ಹೀಗಿದೆ. ಪ್ರಸ್ತಾವಿತ 3 ಹೆಸರುಗಳ ಪೈಕಿ ಸಿದ್ದರಾಮಯ್ಯ ಆರೋಗ್ಯ ವಿಧಿ ಸಿದ್ದರಾಮಯ್ಯ ಆರೋಗ್ಯ ವಿಧಿ ಎಂಬ ಹೆಸರಿನ ಬದಲು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರನ್ನು ಸರ್ಕಾರ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸೂಚಿಸಲಾಯಿತು. ಮುಂದಿನ ಸಭೆಯಲ್ಲಿ ಕಾಯ್ದೆ ಕಾರ್ಯಗತಗೊಳಿಸಲು ಸೂಚಿಸಲಾಯಿತು ಅಂತ ಆಡಳಿತಾಧಿಕಾರಿಗಳು ಬರೆದಿರುವಂತ ಪತ್ರ ಆಮೇಲೆ ಸೈನ್ ಮಾಡಿರುವಂತ ಕಾಪಿ ಮತ್ತು ರೆಸಲ್ಯೂಷನ್ ಕಾಪಿ ನನ್ನ ಹತ್ರ ಇದೆ. ಇತ್ತೀಚಿನ ದಿನಗಳಲ್ಲಿ CM ವಿರುದ್ಧ ಒಬ್ಬ ವ್ಯಕ್ತಿ ಸ್ಪಾನ್ಸರ್ಡ್ ವ್ಯಕ್ತಿ ಸ್ನೇಹಮಯ ಕೃಷ್ಣ ಅನ್ನೋರು ದಿನನಿತ್ಯ ಪ್ರತಿಯೊಂದು ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ವಿಚಾರದಲ್ಲಿ ಬಾಯಿ ಬಂದಂಗೆಲ್ಲ ಮಾತಾಡುವಂಥದ್ದು, ಕೆಲವು ದಾಖಲೆಗಳನ್ನ ಎಲ್ಲೆಲ್ಲೋ ದಾಖಲೆಗಳನ್ನ ಕೊಡ್ತಾ ಇರುವಂಥದ್ದು ನಾನು ಕಂಡೆ. ನನಗೂ ನೀವು ದಿವಸ ಪತ್ರಿಕೆಗಳಿಗೆ ರಿಲೀಸ್ ಮಾಡಿದಂಥ ದಾಖಲೆಗಳು ನನ್ನ ಹತ್ರ ಇದ್ದಾರೆ. ಅವ್ರ ಹಿಂದೆ ಒಬ್ಬರು ಲಾಯರು ರವಿಕುಮಾರ್ ಅನ್ನುವಂಥವ್ರು 14 ನವೆಂಬರ್ 2015 ಇಂದು ನೋಟಿಸ್ ಕೊಡ್ತಾರೆ ಕಾರ್ಪೊರೇಷನ್ಗೆ. KRS ರೋಡನ್ನ ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತ ಒಂದು ಪತ್ರವನ್ನ ಕೊಟ್ಟಿದ್ದಾರೆ. ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು ಆಲ್ರೆಡಿ ಇದ್ದಿದ್ರೆ ಮತ್ತೆ ನಾಮಕರಣ ಮಾಡಿ ಹೊಸದಾಗಿಂದ ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅನ್ನುವಂಥದ್ದು ಒಂದು ಲೀಗಲ್ ನೋಟಿಸ್ ಕೊಟ್ಟಿರುವಂತ ಉದ್ದೇಶ ಏನು ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದರು, ಬೃಂದಾವನ ಎಕ್ಸ್ಟೆನ್ಷನ್ ಬೃಂದಾವನ ನಗರ ಅಂತ ಮಾಡಬೇಕು, KRS ರಸ್ತೆನ ಪ್ರಿನ್ಸಸ್ ರಸ್ತೆ ಅಂತ ಮಾಡಬೇಕು, ಅದು ಮಹಾರಾಜ ಕೊಡುಗೆ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಕರ್ನಾಟಕ ಕನ್ಸ್ಯೂಮರ್ ಫೋರಂ ಅಂತ ಒಂದು ಪ್ರೈವೇಟ್ NGO ಆರ್ಗನೈಸೇಷನ್ ಅಧ್ಯಕ್ಷರಾಗಿದ್ದಂತ ತಿರುಮಲರಾವ್ ಅವರು ಒಂದು ಪತ್ರವನ್ನ ಜುಲೈ 12, 2014 ನಿಮ್ಮ ಕಾರ್ಪೊರೇಷನ್ ಕೊಟ್ಟಿರುವಂತ ಕಾಪಿಯನ್ನು ಸ್ನೇಹಮಯ ಕೃಷ್ಣ ಅವರು ಮಾಧ್ಯಮದಲ್ಲಿ ರಿಲೀಸ್ ಮಾಡುವಂಥದ್ದು ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅವರು, ಮೈಸೂರು ನಗರ ಧರ್ಮಂತ ರಸ್ತೆಯ ಪಶ್ಚಿಮದ ಕೊನೆಯಲ್ಲಿರುವ ಶ್ರೀ HC ದಾಸಪ್ಪನ ವೃತ್ತದಿಂದ ಮೇಲೆ ತಿಳಿದ ಆಸ್ಪತ್ರೆವರೆಗೂ ಇರುವ ದಾರಿಯನ್ನು ಪ್ರಿನ್ಸಸ್ ರೋಡ್ ಎಂದು ನಲ್ವಾಡಿ ಕೃಷ್ಣರಾಜ ಅವರ ಕಾಲದಲ್ಲಿ ನಾಮಕರಣ ಮಾಡಿದರು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಆ ರಸ್ತೆಯನ್ನು KRS ರಸ್ತೆ ಎಂದು ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಸರ್ಕಾರಗಳು ಕೊಡದಂತೆ ಎಲ್ಲಾ ಕಟ್ಟಡಗಳು ನಮೂದಿಸಿ ವ್ಯವಹರಿಸಲಾಗುತ್ತಿದೆ.